ಈಗ ತಾನೇ ಪ್ರಶಸ್ತಿ ಪ್ರದಾನ ಮಾಡಿದಂಥ ನಮ್ಮ ನೆಚ್ಚಿನ ಕೆಲವೇ ದಿನಗಳಲ್ಲಿ ಮಂಗಳೂರಲ್ಲಿ ಛಾಪು ಮೂಡಿಸಿದಂಥ ನಮ್ಮ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸರ್ ಅವರೇ, ಬಹುಶಃ ನನ್ನ ಪತ್ರಿಕೋದ್ಯೋಗದ ಗಾಡ್ ಫಾದರ್ಗಳು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. 3 ಸಂಘಗಳ ಅಧ್ಯಕ್ಷರಾದ PB ಹರೀಶ್ ಹೆಗಡೆ, ರಾಮಕೃಷ್ಣ ಸರ್ ಅವರು, ಅದೇ ರೀತಿ ಆನಂದ್ ಶೆಟ್ಟಿ ಅವರೇ, ಸಿನ್ನರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವ ಜಿತೇಂದ್ರ ಪುಂದೇಶ್ವರ್ ಅವರೇ, ಕಾದರ್ ಶಾ ಸರ್ ಅವರೇ, ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿರುವ ನನ್ನ ಸಂಸ್ಥೆಯ ಸ್ಥಾನೀಯ ಸಂಪಾದಕರಾದ ರವೀಂದ್ರ ಶೆಟ್ಟಿ ಸರ್. ಬಹುಶಃ ನಾನು ಇಲ್ಲಿ ಬಂದು ನಿಂತು ಮಾತಾಡಬೇಕಾದ್ರೆ, ಬಹುಶಃ ನಾನೊಬ್ಬ ಜರ್ನಲಿಸ್ಟ್ ಆಗಬೇಕಾದ್ರೆ ನನ್ನ ಈ ಹಂತಕ್ಕೆ ರೂಪಿಸಿದ ಅನೇಕ ಮಂದಿ ಇದ್ದಾರೆ. ಬಹುಶಃ ರೈಗಳು ಮಾತಾಡುವಾಗಲೇ ಇರ್ಬೋದು, ನನ್ನ ಹಿರಿಯರು, ಅದೇ ರೀತಿ ರವೀಂದ್ರ ಶೆಟ್ಟಿ ಸರ್, RC ಭಟ್ ಅವರು, ಆರಿಫ್ ಸರ್ ಅವರು, ರಾಮಣ್ಣ, ಮಹೇಶಣ್ಣ, ನಮ್ಮ ಆಫೀಸ್ನ ಸಿಬ್ಬಂದಿಗಳು, ಇವರನ್ನೆಲ್ಲ, ಅದು ಮಾತ್ರ ಅಲ್ಲ ಸತ್ಯಕ್ಕ, ಎಲ್ಲ ಒಬ್ಬರ ಇಲ್ಲಿ ಇದ್ದ ಎಲ್ಲರೂ, ಈಗ ಇವತ್ತು ಈ ವೇದಿಕೆ ಮುಂಭಾಗ ಯಾರೆಲ್ಲ ಇದ್ದಾರ ಅವರೆಲ್ಲ ನನ್ನ ಬೆಳೆಸಿದವರು. ಯಾಕಂದರೆ ಹಂತವಾಗಿ ನನ್ನನ್ನು ನನ್ನ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಂಡು ನಿರ್ದೇಶನ ನೀಡಿದವರು ನನ್ನೆಲ್ಲ ವೆಲ್ವಿಷರ್ಗಳು. ಹೆಸರು ಹೇಳಿದರೆ ಎಲ್ಲರ ಹೆಸರು ಹೇಳಬೇಕಾದಿತ್ತು, ಆ ರೀತಿಯ ಕೊಡುಗೆ ನೀಡಿದವರು ಅಂತ ಹೇಳುತ್ತಾ ನನ್ನ ಮಾವ ಬಂದಿದ್ದಾರೆ, ನನ್ನ ಮಿಸ್ಸಸ್ನ ತಂದೆ ಉಮನತ್ ಉಮನಸ್ ಅಂತ ಸುವರ್ಣ ಅಂತ, ಅವರನ್ನು ಖಂಡಿಸ್ತಾ ಆದಮೇಲೆ ಬ್ರ್ಯಾಂಡ್ ಮ್ಯಾಂಗ್ಳೂರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೇನೆ. ಪ್ರೀತಿಯಿಂದ ಅಭಿಮಾನದಿಂದ ಸ್ವೀಕಾರ ಮಾಡಿದ್ದೇನೆ. ಈ ಪ್ರಶಸ್ತಿ ಬಗ್ಗೆ ಒಂದೆರಡು ಮಾತು ನಾನು ಹೇಳಲೇಬೇಕಾಗಿದೆ. ಬಹುಶಃ ಸೂಕ್ತ ವೇದಿಕೆ ಅಂತ ನಾನು ನಿರೂಪಿಸಿ ಹೇಳ್ತಾ ಇದ್ದೇನೆ. ಬ್ರ್ಯಾಂಡ್ ಮ್ಯಾಂಗ್ಳೂರು, ಈಗಾಗಲೇ ಬ್ರ್ಯಾಂಡ್ ಮ್ಯಾಂಗ್ಳೂರು ಬಗ್ಗೆ ಭಾರಿ ಚೆನ್ನಾಗಿ ಸಿಂಗರ್ ಹೇಳಿದ್ದಾರೆ, ರೈಗಳೇ ಹೇಳಿದ್ದಾರೆ. ಇದು ಕಾರ್ಯಕ್ರಮ ಉಟ್ಕೊಂಡ ಬಗ್ಗೆ ಅದರ ಹಿನ್ನೆಲೆಯನ್ನು ಸ್ವಲ್ಪ ನಾನು ಹೇಳ್ತಾ, ಬ್ರ್ಯಾಂಡ್ ಮ್ಯಾಂಗ್ಳೂರು ಇದೊಂದು ಆಗಬೇಕು ಅಂತ ನಾವೆಲ್ಲ ಪತ್ರಕರ್ತ ಕನಸ್ಕೊಂಡದ್ದು ನಿಜ. ಆ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನಾನೊಂದು ವರದಿಗೆ ದೀಪಕ್ ರಾವ್ ಮರ್ಡರ್ ಆದಾಗ ಸುರತ್ಕಲ್ಗೆ ನಾನು ಹೋಗಿದ್ದೆ. ನಮ್ಮ ಕಮಿಷನರ್ ಸಾಹೇಬರು ಮಾತಾಡಿದ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಅಲ್ಲಿ ದೀಪಕ್ ರಾವ್ ಕ್ರಿಮಿನೇಷನ್ ಹೋಗ್ತಾ ಇತ್ತು. ಹೋಗುವಾಗ ಅದು ಇಕ್ಕಟ್ಟಾದ ದಾರಿ, ನಾವೆಲ್ಲ ಪತ್ರಕರ್ತರು ಒಟ್ಟಿಗೆ ಹೋಗ್ತಾ ಇರುವಾಗ ಟಿವಿಯಲ್ಲಿ ಒಂದು ಸ್ಕಾಲ್ ಬರ್ತಾ ಇತ್ತು, ದಕ್ಷಿಣ ಕನ್ನಡ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತ. ಬೇರೆ ಬೇರೆ ಸ್ಕಾಲ್ ಇತ್ತು, ಒಂದು ಸ್ಕಾಲ್ ಮಾತ್ರ ನಿಮ್ಗೆ ಹೇಳ್ತೇನೆ. ಯಾಕೋ ಇದನ್ನು ನೋಡಿ ನನಗೆ ತುಂಬ ನೋವಾಯಿತು ಅದು ಆ ದಿನ. ಯಾಕಂದರೆ ಇಲ್ಲೇ ಜರ್ನಲಿಸ್ಟ್ ಮಾಡಿದ್ದಲ್ಲ, ಬೆಂಗಳೂರಲ್ಲಿ ಕೂತು ಮಂಗಳೂರು ಬಗ್ಗೆ ಯೋಚನೆ ಮಾಡಿಕೊಂಡು ಆ ಸ್ಕಾಲ್ ಕೊಟ್ಟಿದ್ದಾನೆ ಅಂತ ನಾನು ಯೋಚನೆ ಮಾಡ್ತೇನೆ. ಆಗ ನಿಜವಾಗಿ ದೀಪಕ್ ರಾವ್ ಇಲ್ಲಿ ಮನೆ ಆ ಸುತ್ತಮುತ್ತ ಸ್ವಲ್ಪ ಸೂಕ್ಷ್ಮ ಇದ್ದದ್ದು ನಿಜ, ಆದರೆ ಇಡೀ ಮಂಗಳೂರು ವಾಸ್ತವತೆಗೆ ಅವತ್ತು ಹೋಗಿತ್ತು. ಆದರೂ ಹೊರಗಿನಿಂದ ನೋಡುವಾಗ ಮಂಗಳೂರನ್ನು ಈ ರೀತಿ ಬಿಂಬಿಸುವ ಒಂದು ವರದಿ ಬರ್ತಾ ಇತ್ತು. ತಕ್ಷಣ ಒಂದು ವಾರದಲ್ಲೇ ಪತ್ರಕರ್ತರ ಸಂಘದ ಸಭೆ ಇತ್ತು. ಆಗ ನಮ್ಮ ಅಧ್ಯಕ್ಷರ ಹತ್ರ ಹೇಳಿದೆ, ಸರ್ ನಮ್ಮ ಜವಾಬ್ದಾರಿಗಳು ತುಂಬ ಇದೆ. ಇವತ್ತು ಹೊರ ಜಿಲ್ಲೆಯಿಂದ ಮಂಗಳೂರನ್ನು ನೋಡುವಾಗ ಏನಿದೆ, ನನ್ನೊಂದು ಭಯಾನಕ ಸ್ಥಿತಿಯನ್ನು ನಿರ್ಮಾಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪತ್ರಕರ್ತರಾದ ನಮ್ಮ ಜವಾಬ್ದಾರಿನೂ ಇದೆ. ದಯವಿಟ್ಟು ಬ್ರ್ಯಾಂಡ್ ಮ್ಯಾಂಗ್ಳೂರು ಕಾರ್ಯಕ್ರಮವನ್ನು ಆದಷ್ಟು ಬೇಗ ನಾವು ಚಾಲನೆಗೆ ತರಬೇಕಂತ ಹೇಳಿದಾಗ ಅಧ್ಯಕ್ಷರು ಈ ತಂಡ ಅದನ್ನು ಚಾಲನೆ ಕೊಟ್ಟಿದ್ದು. ಆಮೇಲೆ ಆಗಿನ CM ನಮ್ಮ ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಿದರು. ಹೀಗಿರುವಾಗ ಮಹಾಸಭೆಯಲ್ಲಿ ನಮ್ಮ ಹಿರಿಯ ಪತ್ರಕರ್ತರಾದ ಸುಖೇಶ್ ಅವರೊಂದು ಸಲಹೆ ಕೊಟ್ಟರು, ಬ್ರ್ಯಾಂಡ್ ಮ್ಯಾಂಗ್ಳೂರು ಕಾರ್ಯಕ್ರಮ ಆಗ್ತಾ ಇದೆ, ಅದಕ್ಕೆ ಪೂರಕವಾಗಿ ಒಂದು ಪ್ರಶಸ್ತಿ ಮಾಡಿದರೆ ಹೇಗೆ ಅಂತ ಸುಖೇಶ್ ಅವರೊಂದು ಸಲಹೆ ಕೊಟ್ಟರು. ಅವರು ಮಾಧ್ಯಮ ಅಕಾಡೆಮಿ ಅವರಿಗೆ ಒಂದು 25,000 ಪ್ರಶಸ್ತಿ ಹಣ ಬಂದದ್ದನ್ನು ಇದಕ್ಕೆ ಕೊಟ್ಟು ಪ್ರತಿ ವರ್ಷ ಒಂದು ಬ್ರ್ಯಾಂಡ್ ಮ್ಯಾಂಗ್ಳೂರು ಪ್ರಶಸ್ತಿ ಕೊಡಬೇಕು ಅಂತ ಅವರು ಹೇಳಿ ಆ ಮೂಲಕ ಪ್ರಶಸ್ತಿ ಆರಂಭ ಆಯಿತು. ಅನೇಕ ಮಂದಿ ಪ್ರಶಸ್ತಿಯನ್ನು ಈಗಾಗಲೇ ಸ್ವೀಕರಿಸಿದ್ದಾರೆ. ಆದರೆ ನಾನು ಈ ಪ್ರಶಸ್ತಿಯನ್ನು ಎಷ್ಟು ಖುಷಿಯಿಂದ ಸ್ವೀಕರಿಸಿದ್ದೇನೆ ಬಂಧುಗಳೇ, ಅಷ್ಟೇ ನನಗೆ ನೋವು ಇದೆ. ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ನೈಜ ಮಂಗಳೂರು ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಸೌಹಾರ್ದತೆಯ ಸ್ಟೋರಿ ಮಾಡುವುದು, ಮಾನವೀಯತೆಯ ಸ್ಟೋರಿ ಮಾಡುವುದು, ಈ ಮಂಗಳೂರಿನ ನೈಜತೆಯನ್ನು ಹೇಳುವುದು ಒಂದು ರೀತಿ ಭಯದಲ್ಲಿ ಹೇಳುವಂಥ ಪರಿಸ್ಥಿತಿಯಲ್ಲಿ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇದನ್ನು ಯಾಕೆ ಹೇಳ್ತೇನೆ ಅಂದರೆ, 2-3 ನಿದರ್ಶನ ನಿಮ್ಮ ಎದುರು ನಾನು ಹಂಚಿಕೊಳ್ಳಲೇಬೇಕಾಗಿದೆ. ಎಲ್ಲ ಪತ್ರಕರ್ತರ ಮಿತ್ರರು ಇದ್ದ ಕಾರಣ. ಹರೀಶ್ ಹೆಗಡೆ ಒಂದು ಇಫ್ತಾರ್ ಕೂಟದಲ್ಲಿ ಒಂದು ಭಾಷಣ ಮಾಡ್ತಾರೆ. ಬಹುಶಃ ಅವರ ಇಡೀ ಭಾಷಣದ ಒಂದು 15 ನಿಮಿಷದ ಮಾತುಕತೆಯಲ್ಲಿ
ಪ್ರತಿಯೊಂದು ಶಬ್ದಗಳು ಅದು ನನ್ನ ಅಭಿಪ್ರಾಯಕ್ಕೆ ಪೂರಕವಾಗಿತ್ತು. ತುಂಬ ಎಳೆಯಾಗಿ ಆ ಶಬ್ದಗಳನ್ನು ತುಂಬ ವೈರಲ್ ಆದ ಭಾಷಣ. ಆ ಭಾಷಣ ಒಂದು ವಾರದಲ್ಲೇ ಟೀಕೆಗೆ ಕಾರಣ ಆಯಿತು. ಆ ಭಾಷಣದಲ್ಲೂ ಟೀಕೆ ಹುಡುಕಲಿಕ್ಕೆ, ಅದರ ತಪ್ಪನ್ನು ಹುಡುಕಲಿಕ್ಕೆ ಆರಂಭ ಮಾಡಿದರು. ಇದಾದ್ಮೇಲೆ ನವೀನ್ ಡಿ ಪಾಟೀಲ್ ಅವರು ಇಲ್ಲಿ ಒಂದು ಅವರ ಕಾರ್ಯಕ್ರಮ ಬಂದಿದ್ರು. ಅವರು ಇಡೀ 1.5 ಗಂಟೆ ಸಂವಾದ ಆಯಿತು. ಒಂದು ತುಣುಕು ಇಟ್ಕೊಂಡು ಅವರು ಮಾತಾಡಿದನು, ಅದನ್ನು ಇಟ್ಕೊಂಡು ವೈರಲ್ ಮಾಡಲಿದ್ರು. ಅವರ ಅಂಥ ಕಲಾವಿದನ ಮಾತನ್ನು, ಅವರ ಕಲೆಗೆ ಗೌರವ ಕೊಡದೆ ಅದೇ ಒಂದು ತುಣುಕು ಇಟ್ಕೊಂಡು ಅವರ ತೇಜೋವಧೆ ಮಾಡುವಂಥ ಪ್ರಯತ್ನಗಳಾಯಿತು. ಸತ್ಯ. ಹಾಗೆ ಇದು 2 ನಿದರ್ಶನ. ಆದರೆ ನನ್ನ ವ್ಯಕ್ತಿಗತ ಜೀವನದಲ್ಲಿ ನನ್ನ ಅನುಭವಗಳನ್ನು 2 ಅನುಭವಗಳು ನಾನು ಹಂಚಿಕೊಳ್ಳಬೇಕಾಗಿದೆ. ಬಂಧುಗಳೇ, ಶರತ್ ಮಡಿವಾಳ ಮರ್ಡರ್ ಆಗುತ್ತೆ. ಮರ್ಡರ್ ಆಗಿ ಕೆಲವು ದಿನದ ತನಕ ಆರೋಪಿಯ ಬಂಧನಕ್ಕೆ ಪೊಲೀಸರು ಆರೋಪಿ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅಲ್ಲಿ ಶೋಧ ಕಾರ್ಯ ಆಗುತ್ತೆ. ಪೊಲೀಸರು ಹೊರಟು ಬರ್ತಾರೆ. ಬಂದು 1 ದಿನದ ನಂತರ 2ನೇ ದಿನ ಒಂದು ಸುದ್ದಿ ಆಗುತ್ತೆ. ಧರ್ಮಗ್ರಂಥಕ್ಕೆ ಅವಮಾನ ಆಗಿದೆ ಅಂತ ಒಂದು ಸುದ್ದಿ ಆಗುತ್ತೆ. ಆ ಸುದ್ದಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ. ವೈರಲ್ ಆಗಿ ಒಂದು ರೀತಿ ಇಡೀ ಜಿಲ್ಲೆಯಲ್ಲಿ ಸಂಚಲನ ಮಾಡುತ್ತೆ ಅದು ಘಟನೆ. ಆಗ ಎಲ್ಲಿ ತನಕ ಆಗುತ್ತೆ ಅಂದರೆ, ವುಡ್ಲ್ಯಾಂಡ್ಸಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೀತಾರೆ. 1 ವಾರದಲ್ಲಿ ಆ ಧರ್ಮಗ್ರಂಥದ ಅವಮಾನ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಅಂತ. ಆ ಹೋರಾಟ ಯಾವ ಹಂತದ, ಆ ಪತ್ರಿಕಾಗೋಷ್ಠಿ ಹೇಗಿತ್ತು ಅಂದರೆ, ಸಾಮಾನ್ಯವಾಗಿ ಧರ್ಮಗ್ರಂಥಕ್ಕೆ ಅವಮಾನ ಆದಾಗ ಪ್ರತಿಯೊಬ್ಬರಿಗೂ ನೋವು ಆಗುತ್ತೆ, ಅದು ವಾಸ್ತವ. ಆ ಪತ್ರಿಕಾಗೋಷ್ಠಿಯಲ್ಲಿ ನಾನಿದ್ದಾಗ ಕೆಲವು ಪ್ರಶ್ನೆಗಳನ್ನು ಕೇಳಿದೆ. ಆ ಪ್ರಶ್ನೆಗೆ ಸಮರ್ಪಕ ಉತ್ತರ ಬರದ ಕಾರಣ ನನಗೆಲ್ಲೋ ಇದರಲ್ಲಿ ಸೂಕ್ಷ್ಮತೆ ಇದೆ ಅಂತ ತಿಳ್ಕೊಂಡೆ. ನೇರ ಆಫೀಸ್ಗೆ ಬರ್ತೇನೆ. ಬಂದು ನಮ್ಮ ಬಂಟ್ವಾಳ ವರದಿಗಾರರಾದ ಹರೀಶ್ ಮಾಂಬಡಿ ಅವ್ರ ಹತ್ರ ತಕ್ಷಣ ನನಗೆ ಆ ಮನೆಯವರು ನಂಬರ್ ಬೇಕು ಅಂತ ಕೇಳ್ತಾರೆ. ನಂಬರ್ ಕೇಳಿ ಆ ಮನೆಯವ್ರ ಹತ್ರ, ಪಾಪ ಹರೀಶ್ ಮಾಂಬಡಿ ಅವ್ರ ನಂಬರ್ ಇರಲಿಲ್ಲ, ಅವ್ರು ಬೇರೆ ಬೇರೆ ಮುಖಾಂತರ ಕಲೆಕ್ಟ್ ಮಾಡಿ ಆ ನಂಬರನ್ನು ಕೊಡ್ತಾರೆ. ಕೊಟ್ಟು ಅವ್ರ ಹತ್ರ ನಾನು ಮಾತಾಡ್ತೇನೆ. ಮಾತಾಡುವಾಗ ವಾಸ್ತವ ಏನು ಅಂತ ನನಗೆ ಗೊತ್ತಾಗುತ್ತೆ. ಪೊಲೀಸರು ಅಲ್ಲಿ ಓದದ್ದು ನಿಜ, ಶೋಧ ಮಾಡಿದ್ದೂ ನಿಜ, ಧರ್ಮಗ್ರಂಥ ಮುಟ್ಟಿದ್ದೂ ನಿಜ. ಆಮೇಲೆ ಹೊರಟು ಬಂದರು. ಆಗ ಅಧಿಕಾರಿ ಆಗಿದ್ದಾಗ ಅಧಿಕಾರಿಗೆ ಫೋನ್ ಮಾಡಿ ಕೇಳ್ತಾನೆ, ಜಿಲ್ಲೆಯ ಅಧಿಕಾರಿಗೆ ಫೋನ್ ಮಾಡಿದೆ, ಸರ್ ಹೀಗೆ ಧರ್ಮಗ್ರಂಥಕ್ಕೆ ಅವಮಾನ ಆಗಿದೆಯಾ, ಏನು ನಿಜ? ಅದಕ್ಕೆ ನೋಡಿ ವಿಜಯ್, ನಾವು ಶೋಧ ಮಾಡಿದ್ದು ನಿಜ, ಅಲ್ಲಿ ಏನಾಗಿದೆ ಅದನ್ನೆಲ್ಲ ದಾಖಲೆ ನಮ್ಮ ಹತ್ರ ಇದೆ, ಮತ್ತೇನು ನೀವು ಬರೀತೀರಿ ನೀವು ಬರೀರಿ, ಖಡಕ್ಕಾಗಿ ಆನ್ಸರ್ ಕೊಡ್ತಾರೆ ಆ ಅಧಿಕಾರಿ. ಆಗ ನಾನು ಅವ್ರ ಹತ್ರ ಮನೆಯವ್ರದ್ದು ಮಾತಾಡೋಕೆ ನನಗೆ ಬಂದದ್ದು ಎಲ್ಲವೂ ನಿಜ. ಹಾಗಾದ್ರೆ ನಾನು ಕೇಳ್ತೇನೆ, ಹಾಗಾದ್ರೆ ಆ ಧರ್ಮಗ್ರಂಥ ಯಾಕೆ ಕೆಳಗೆ ಬಿತ್ತು ಅಂತ. ಅವರು ಪೊಲೀಸರು ಹೊರಟಾಗ ಅವರು ಇಟ್ಟದ್ದು ಸರಿಯಾಗದ ಕಾರಣ ಧರ್ಮಗ್ರಂಥ ಕೆಳಗೆ ಬೀಳ್ತದೆ. ಬಿದ್ದು ಅದೇ ಮನೆಯವರು ಆ ಧರ್ಮಗ್ರಂಥವನ್ನು ಮೇಲೆ ಇಡ್ತಾರೆ. ಮೇಲಿಟ್ಟು ಮರುದಿವಸ ವಿಷಯ ಗೊತ್ತಾಗಿ ಒಬ್ಬ ವ್ಯಕ್ತಿ ಹೋಗ್ತಾನೆ, ಅದೇ ಗ್ರಂಥವನ್ನು ಕೆಳಗಿಟ್ಟು ಫೋಟೋ ತೆಗೆದು ಪೊಲೀಸರು ಧರ್ಮಗ್ರಂಥವನ್ನು ಬಿಸಾಡಿದ್ರು ಅಂತ ವರದಿ ಮಾಡ್ತಾನೆ. ಅದು ವೈರಲ್ ಆಗುತ್ತೆ. ಇದು ನನಗೆ ಗೊತ್ತಾಗಿ ಆ ವಾಸ್ತವವನ್ನು ನಾನು ಬರೀತೇನೆ. ಏನಂದರೆ ಘಟನೆ ಅಲ್ಲಿ ಹೆಡ್ಡಿಂಗ್ ಕೊಡ್ತೇನೆ, ಏನಂದರೆ ಧರ್ಮಗ್ರಂಥ ಮುಟ್ಟಿದ್ದು ನಿಜ ಬಿಸಾಡಿಲ್ಲ ಅಂತ. ಪೊಲೀಸರು ಧರ್ಮಗ್ರಂಥ ಮುಟ್ಟಿದ್ದು ನಿಜ ಬಿಸಾಡಿಲ್ಲ ಅಂತ. ಇದು ಮರುದಿವಸ ಅಷ್ಟೇ ಪ್ರಮಾಣದಲ್ಲಿ ಸಂಚಲನ ಆಗುತ್ತೆ. ಇಡೀ ಜಿಲ್ಲೆಯಲ್ಲಿ ವಾಸ್ತವದ ಗೊತ್ತಾಗುತ್ತೆ. ಯಾರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹೊರಡ್ತಾರ ಆ ಪ್ರತಿಭಟನೆಗೆ ರದ್ದಾಗುತ್ತೆ. ಆ ದಿನ ವರದಿ ಮಾಡಿದ ದಿನ ನಾನು ಅನೇಕ ಸವಾಲು ಎದುರಿಸಬೇಕಾಯಿತು. ಹೊರದೇಶದಿಂದ ಕರೆ ಬಂತು, ನಮ್ಮ ಆಫೀಸ್ನ ಆಗಿನ ಸ್ಥಾನೀಯ ಸಂಪಾದಕರಿಗೆ ಕರೆ ಬಂತು, ನನಗೆ ವೈಯಕ್ತಿಕವಾಗಿ ಒಂದು 75 ಕಾಲ್ಗಳು ಬಂದವು. ಏನು ಬೇಕಾ, ಏನು ಇಚ್ಛೆ ಉಂಟಾ, ಮನ ಬಂದಂತೆ ಮಾತಾಡಿದರು. ನನ್ನ ಉದ್ದೇಶ ಇದೇ ಆಗಿತ್ತು, ವಾಸ್ತವವನ್ನು ವರದಿಯಲ್ಲಿ ಹೇಳಬೇಕು, ಜಿಲ್ಲೆಯಲ್ಲಿರುವ ಆ ಸೂಕ್ಷ್ಮ ಘಟನೆಯನ್ನು ವಾಸ್ತವವನ್ನು ಹೇಳಬೇಕಿತ್ತು, ಜಿಲ್ಲೆಯ ಶಾಂತಿ ಕದಡದಾಗಿ ನೋಡಬೇಕಿತ್ತು. ಹಾಗೆ ನಾನು ಆ ವರದಿ ಮಾಡಿದೆ. ನನಗೂ ಇವತ್ತಿಗೂ ಖುಷಿ ಇದೆ. ಅವತ್ತು ಒಂದು ವೇಳೆ ಆ ಪ್ರತಿಭಟನೆ ಆಗ್ತಿದ್ರೆ ಯಾವ ಹಂತಕ್ಕೆ NRCC ಗಲಾಟೆ ಆದದ್ದು, ಮತ್ತೆ ಯಾವ ಹಂತಕ್ಕೆ ಈ ಜಿಲ್ಲೆ ಹೋಗ್ತಿತ್ತು ನನಗೆ ಗೊತ್ತಿರಲಿಲ್ಲ. ಒಬ್ಬ ವರದಿಗಾರನಾಗಿ ಅಲ್ಲಿ ನನ್ನ ಪ್ರಜ್ಞೆಯನ್ನು ನಾನು ಮೆರೆದಿದ್ದೇನೆ. ನಂಬರ್ 1 ಇನ್ನೊಂದು ಘಟನೆ ನೋಡಿ. ಎಸ್, ನಾನು ಅವ್ರ ವೇದಿಕೆಯಲ್ಲಿರುವ ಕಾರಣ ನಾನು ಅದನ್ನು ಉಲ್ಲೇಖ ಮಾಡಲಿಲ್ಲ, ದಯವಿಟ್ಟು. ಇದು ಒಂದು ಘಟನೆ. ಅಂದರೆ ಈ ಸಮಾಜವನ್ನು ಈ ರೀತಿ ಸೌಹಾರ್ದತೆ ಬೇಕಾ ಬೇಡವಾ ಅಂತ ಇವತ್ತು ವರದಿಗಾರ. ಘಟನೆ 2 ಅದನ್ನು ಹೇಳಬೇಕಾಗಿದೆ. ಮೊನ್ನೆ ದೇರಳಘಟ್ಟೆ ಒಂದು ದೊಡ್ಡ ಘಟನೆ ಆಯಿತು. ತಾಯಿ ತನ್ನ 2 ಮಕ್ಕಳು ಅಲ್ಲಿ
ಇಟ್ಕೊಂಡು ಜೀವನ್ಮರ ಹೋರಾಟದಲ್ಲಿರುವಾಗ ಈಗ ನಾನು 9:30 ಗಂಟೆಗೆ ಅಲ್ಲಿಗೆ ಹೋಗ್ತೇನೆ. 3 ಗಂಟೆ ತನಕ ಅಲ್ಲಿ ಕಾರ್ಯಾಚರಣೆ ನೇರವಾಗಿ ನೋಡ್ತೇನೆ. ಇಡೀ ಘಟನೆ ನೋಡಿದಾಗ ನನಗೆ ಆ ಕಾರ್ಯಾಚರಣೆ ನನ್ನ ಕಣ್ಣು ತೆರೆಸಿತು. ಒಂದು ಜೀವವನ್ನು ಹೋರಾಟ ಮಾಡಲಿಕ್ಕೆ ಯಾವ ರೀತಿ ಹೋರಾಟ ಆಗಿದೆ, ಆ ಕಾರ್ಯಾಚರಣೆಯನ್ನು ಯಥಾವತ್ತಾಗಿ ಮಾನವೀಯತೆ ಮತ್ತು ಸೌಹಾರ್ದತೆಯ ದೃಷ್ಟಿಕೋನ ಇಟ್ಕೊಂಡು ಆ ಕಾರ್ಯಾಚರಣೆ ನಾನು ಬರೆದೆ. ಆ ಬರೆದು ಮರುದಿವಸ ಅದು ಸಹ ವೈರಲ್ ಆಯಿತು. ವೈರಲ್ ಆದಾಗ ನೋಡಿ, ಇಡೀ ಸ್ಟೋರಿ ನೋಡಿ, ಅಲ್ಲಿ ಸೌಹಾರ್ದ ಇತ್ತು, ಮಾನವೀಯತೆ ಇತ್ತು. ಅದು ಬಿಟ್ಟರೆ ಬೇರೆ ನಾನು ಉಲ್ಲೇಖ ಮಾಡಲಿಲ್ಲ. ಆದರೆ ಮರುದಿವಸ ನಮ್ಮ ಸ್ಥಾನೀಯ ಸಂಪಾದಕರ ಬಿ ರವೀಂದ್ರ ಶೆಟ್ಟಿ ಅವರಿಗೆ ಮತ್ತು ನನಗೆ ಕನಿಷ್ಠ ಬೆಳಗಿನಿಂದ ಸಂಜೆ ತನಕ ಒಂದು 75 ಕರೆಗಳು, ನಾನಾ ರೀತಿಯ ನನ್ನಲ್ಲಿ ಪ್ರಶ್ನೆಗಳು, ಅದನ್ನೆಲ್ಲ ರೆಕಾರ್ಡ್ ಮಾಡಿದರು. ವಾಟ್ಸಪ್ ಗ್ರೂಪಲ್ಲಿ ನನ್ನ ನಂಬರ್ ಹಾಕಿದ್ರು. ಆ ರೆಕಾರ್ಡನ್ನು ಗ್ರೂಪಲ್ಲಿ ಹಾಕಿ ಅದನ್ನು ವೈರಲ್ ಮಾಡಿದರು. ನನಗೆ ತುಂಬ ನೋವಾಯಿತು. ಅಂದರೆ ಒಬ್ಬ ವರದಿಗಾರ ತನ್ನನ್ನು ಕಂಡದ್ದನ್ನು ಬರೆಯುವ ಹಾಗೆ ನಮ್ಮ ಸೌಹಾರ್ದತೆಯನ್ನು, ಈ ಜಿಲ್ಲೆಯ ಸೂಕ್ಷ್ಮತೆಯನ್ನು, ಈ ಜಿಲ್ಲೆಯ ನೈಜತೆಯನ್ನು ಬರೀಬಾರ್ದ? ನಮ್ಮ ಪತ್ರಕರ್ತರನ್ನು ಈ ರೀತಿ ಕಟ್ಟಿ ಹಾಕುವ ಕೆಲಸ ಯಾಕೆ ಆಗ್ತಾ ಇದೆ? ನೈಜ ಮಂಗಳೂರನ್ನು ನಾವು ಹೇಳದೆ ಹೋದರೆ ಬಹುಶಃ ಇಂಥ ಶಕ್ತಿಗಳು ಮತ್ತಷ್ಟು ಜೋರಾಗ್ತಾರೆ. ನಾನು ಒಂದು ಅಪ್ರಿಷಿಯೇಷನ್ ಮಾಡಲೇಬೇಕು. ಆ ದಿನ ನನ್ನ ಬೆನ್ನ ನಿಂತದ್ದು ನನ್ನ ಸ್ಥಾನೀಯ ಸಂಪಾದಕರು, ನನ್ನ ವಿಜಯ ಕರ್ನಾಟಕ, ನನ್ನ ಆತ್ಮೀಯ ಪತ್ರಿಕಾ ಬಳಗ, ನನ್ನ ಊರಿನ ಬಂಧುಗಳು. ಯಾಕೆಂದರೆ ನೋಬಲ್ ಹೇಳ್ತಾ ಇದ್ದಾರೆ, ವಾಸ್ತವವನ್ನು ವರದಿ ಮಾಡುವಾಗ ಆ ವಾಸ್ತವದ ವರದಿಯನ್ನು ತಿಳಿಸ್ಕೊಂಡು ತನ್ನ ಮನದಾಗೆ ಈ ರೀತಿ ವೈರಲ್ ಮಾಡಿಕೊಂಡು ನಮ್ಮ ಒದಗೆ ಪ್ರಯತ್ನ ಪಡುವ ಕೆಲವು ಶಕ್ತಿಗಳಿವೆ. ನಿಮಗೆ ಸ್ಪಷ್ಟ ಉತ್ತರ ಈ ವೇದಿಕೆಯಲ್ಲಿ ಕೊಡ್ತಾ ಇದ್ದೇನೆ. ನೀವೇನ ನಿಮ್ಮ ಎಥಿಕ್ಸ್ ಇರ್ಬೋದು, ನಿಮ್ಮ ಏನೇ ಸಿದ್ಧಾಂತಗಳಿರ್ಬೋದು, ಆದರೆ ಜರ್ನಲಿಸ್ಟ್ನ ಲೇಖನಿಯನ್ನು ಕಟ್ಟುವ ಕೆಲಸ ನೀವು ಮಾಡಬೇಡಿ. ನಮಗೆ ನಮ್ಮದೇ ಆದ ಶಕ್ತಿ ಇದೆ, ಅದನ್ನು ನಾವು ತೋರ್ಪಡಿಸಿ ಅಂತ ಹೇಳುತ್ತಾ, ನನ್ನ ವಿಶೇಷವಾಗಿ ನಮ್ಮ ರವೀಂದ್ರ ಶೆಟ್ಟಿ ಅವರು ಹೇಳಿದರು, ವಿಜಯರಿಗೆ ಇದ್ದ ಟೆನ್ಷನ್ ಮಾಡ್ಕೋಚಿ ಇಡೀ ವರದಿ ಅಂತೂ ಯಾನ ಇದ್ದಾಲ ಅಂಚಿನ ಇಜ್ಜೆ ಇಲ್ಲಿ ತನಕ. ಅಂದರೆ ನನ್ನ ಮಾವು ಇದ್ದಾರೆ, ಇಲ್ಲೇ ಇದ್ದಾರೆ. ಅವರು ನನ್ನ ಮಿಸ್ಸಸ್ ಹತ್ರ ಬೈದರು, ಅಂಚಿನೊಬ್ಬರು ಬರೆಯದಾಯ ಗೋಪುಣೆ ಒಬ್ಬರು ಅಗತ್ಯ ಉಂಟಾ ಅಂತ. ಯಾಕಂದರೆ ನಾವೆಲ್ಲ ಕೌಟುಂಬಿಕ ಸವಾಲನ್ನು ಎದುರಿಸ್ಕೊಂಡು ಇದನ್ನೆಲ್ಲ ಬರೆಸಬೇಕು. ಇದು ಆ ನೋವಿನಲ್ಲೇ ನಾನು ಎಷ್ಟು ಪ್ರಶಸ್ತಿಯನ್ನು ಖುಷಿಯಿಂದ ಸ್ವೀಕರಿಸಿದ್ದೇನೆ, ಅಷ್ಟೇ ನೋವಿನಲ್ಲೂ ಇದೆ. ದಯವಿಟ್ಟು ಇಲ್ಲೆಲ್ಲ ಬಂದವರು, ಜಿ ಕೆ ಭಟ್ರು ಇರ್ಬೋದು, ದಿಲ್ದಾ ಜಾನ್ ಇರ್ಬೋದು, ಬಹುಶಃ ನನ್ನ ಎಲ್ಲ ಸ್ಟೋರಿಗಳ ಮೂಲಕರ್ತೃಗಳು ಅವರು. ಯಾಕಂದರೆ ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ. ನಾನು ಎಲ್ಲರಿಗೂ, ರಾಜೇಂದ್ರಣ್ಣ ಇರ್ಬೋದು, ನಮ್ಮ ಸಂಘದ ಅಧ್ಯಕ್ಷ ಜಯಂತರ್, ನಾವು ಮಾಜಿ ಅಧ್ಯಕ್ಷರು ಇದ್ದಾರೆ, ಪ್ರಭಾಕರ್ ಸರ್, ಎಲ್ಲ ದಿವಾಕರ್ ಸರ್, ಬಂಡಲ್ಕರ್ ಸರ್, ಎಲ್ಲರಿಗೂ ನಾನು ಧನ್ಯವಾದ ಹೇಳುತ್ತಾ, ಆತ್ಮೀಯ ಪತ್ರಕರ್ತರೆ, ಇನ್ನೊಂದು ಬ್ರ್ಯಾಂಡ್ ಮ್ಯಾಂಗ್ಳೂರಿನ ಉದ್ದೇಶ ಇಷ್ಟೇ. ನಾವು ಆರಂಭ ಮಾಡಿದ್ದು ಪತ್ರಕರ್ತರಾಗಿ ನಮಗೆ ದೊಡ್ಡ ಜವಾಬ್ದಾರಿ ಇದೆ. ಈ ಮಂಗಳೂರು, ಈಗ ನಾನು ಎಷ್ಟೋ ಆಫೀಸರ್ ಬರುವಾಗ ಮಂಗಳೂರಿಗೆ ಅವ್ರದ್ದು ಕೇಳಿಕೊಟ್ಟು ಬಂದ ತಕ್ಷಣ ಸುಧೀರ್ ಕುಮಾರ್ ಸರ್ ಹತ್ರ ಈ ಸಲ ಕೇಳಲಿಲ್ಲ. ಯಾಕಂದರೆ ಮೊದಲೇ ಗೊತ್ತು ಸುಧೀರ್ ಕುಮಾರ್ ರೆಡ್ಡಿ ಸರ್ ಮಂಗಳೂರು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅವ್ರ ಹತ್ರ ಹೇಳ್ಕೊಂಡು, ವಾಸ್ತವ ಮಂಗಳೂರನ್ನು ನಾನು ಅವರಿಗೆ ಮಾಡ್ತೇನೆ. ಅವ್ರು ರಿಟೈರ್ಡ್ ಆಗಿ ಟ್ರಾನ್ಸ್ಫರ್ ಆಗಿ ಹೋಗುವಾಗ ಅವ್ರ ಹತ್ರ ಕೇಳಲಿಕ್ಕೆ ಈಗ ಅವರು ಬರುವಾಗ ಅವರಲ್ಲಿ ಏನು ಅನಿಸಿಕೆದೆಯಾ ಅದು ಹೊರ ಜಿಲ್ಲೆಯವರ ಅನಿಸಿಕೆ, ಅದು ಹೊರ ಜಿಲ್ಲೆಯವರು ಮಂಗಳೂರನ್ನು ಕಂಡ ಅನಿಸಿಕೆ. ಅವರು ಇಲ್ಲಿಂದ ಹೋಗುವಾಗ ಏನು ಅನಿಸಿಕೆ ಇದೆಯಾ ಅದು ನೈಜ ಮಂಗಳೂರು, ಅದು ನೈಜ ಮಂಗಳೂರು. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಈ ನೈಜ ಮಂಗಳೂರನ್ನು ಹೊರ ಜಿಲ್ಲೆಗೆ, ಹೊರ ಜಗತ್ತಿಗೆ ತೋರಿಸುವ ಕೆಲಸ ಆಗಬೇಕು ಅಂತ ಹೇಳುತ್ತಾ, ನಮ್ಮೆಲ್ಲರ ಪತ್ರಕರ್ತರ ಜವಾಬ್ದಾರಿ. ದಯವಿಟ್ಟು ಎಲ್ಲರೂ ಬಂದಿದ್ದೀರಾ, ಮನ ತುಂಬಿದೆ. ನನ್ನ ನೋವನ್ನೆಲ್ಲ ಖಂಡಿತವಾಗಿ ಈ ವೇದಿಕೆಯಲ್ಲಿ ಹಂಚ್ಕೊಂಡಿದ್ದೇನೆ. ಇದು ನನ್ನ ಒಬ್ಬರ ನೋವಲ್ಲ, ಪತ್ರಕರ್ತರ ಎಲ್ಲರ ನೋವು. ದಯವಿಟ್ಟು ನಮ್ಮ ಪತ್ರಕರ್ತರನ್ನು ಕಟ್ಟಿ ಹಾಕುವ ಕೆಲಸ ಯಾರೂ ಮಾಡಬೇಡಿ. ದಯವಿಟ್ಟು ನಮ್ಮನ್ನು ನಮ್ಮಷ್ಟಕ್ಕೆ ಬಿಟ್ಟುಬಿಡಿ. ನಮ್ಮ ಮಂಗಳೂರನ್ನು ತೋರಿಸುವ ಕೆಲಸ ಮತ್ತಷ್ಟು ಮುಂದಿನ ದಿನ ಮಾಡ್ತೇವೆ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.